ಎಲ್ಲರಿಗೂ ನಮಸ್ಕಾರ. ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಸುಮಾರು 1 ತಿಂಗಳಿಂದ ಉಪವಾಸ ಇದ್ದಾರೆ. ಇನ್ನ 2 ದಿವಸ ಅಲ್ವಾ, ಇನ್ನು 5 ಡೇಸ್ ಇದೆ. ಈ ಹಬ್ಬ ಒಂದು ಮುಸ್ಲಿಂ ಬಾಂಧವರಿಗೆಲ್ಲ ಪವಿತ್ರವಾದ ಹಬ್ಬ. ಈ ಹಬ್ಬವನ್ನು ಮುಸ್ಲಿಂ ಬಾಂಧವರು ಅಲ್ಲದೆ ನಮ್ಮ ಹಿಂದೂಗಳು ಸಹ ಅವ್ರ ಜೊತೆಯಲ್ಲಿ ಆಚರಣೆ ಮಾಡ್ತೀವಿ. ಇಫ್ತಾರ್ ಕೂಟಕ್ಕೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಹುಸೇನ್ ಅವರು ಕರೆದಿದ್ರು. ಬಟ್ ಊಟಕ್ಕೆ ನಾವು ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಟೀಗೆ ಬಂದು ಎಲ್ಲ ಉಪಚಾರವನ್ನು ತಿಂದು ಈಗ ನಮಗೆ ತುಂಬ ಸಂತೋಷವಾಯಿತು. ಅವರು ನಮಗೆ ಕರೆದಿದ್ದಕ್ಕೆ ನಮಸ್ಕಾರ, ಧನ್ಯವಾದಗಳು. ಇಂಡಿಯಾದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಈ ಹಬ್ಬ ತುಂಬ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ 1000 ವರ್ಷಗಳ ಹಿಂದೆ. ಅದಕ್ಕೆ ಉದಾಹರಣೆ ರೋಜಾ ಅನ್ನೋದಕ್ಕೆ ಮೀನಿಂಗು ನಿಮ್ಮ ಹತ್ರ ಕಲಿಬೇಕು ನಾವು. ಅದು ರೋಜಾ ಏನಪ್ಪ ಅದು ಸಿಸ್ಟಮ್ ಅಂದರೆ ಇಂದಲೂ ನುಂಗಲ್ಲ ಅಷ್ಟು ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್ ಹೇಳಬೇಕು. ಆಮೇಲೆ ಅದು 30-31 ಅಂತ ದುಬೈನಲ್ಲಿ ಚಂದ್ರ ಕಾಣಿಸಿದಾಗ ಅವು ಡಿಸೈಡ್ ಆಗುತ್ತೆ ನಾವು ಯಾವತ್ತು ಮಾಡ್ಕೋಬೇಕು ಅಂತ. ಆ ಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಇನ್ಕ್ಲೂಡಿಂಗ್ ನಮ್ಮ ಅಮಾನ್ ಬ್ಲಾಕ್ ಪ್ರೆಸಿಡೆಂಟು, ನಮ್ಮ ಕ್ಯಾಂಡಿಡೇಟು ಆದಿನಾರಾಯಣ, ನಿಮ್ಮ ಹುಡುಗ, ಇನ್ನೊಬ್ಬ ಹುಡುಗ ರಾಜೇಂದ್ರ ಗೌಡ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾನೆಲ್ಲ ಅದಂಗೆ ರೂಢಾಗಿ ಹೋಗಿದೆ ನಮ್ಮ ಫ್ಯಾಮಿಲಿ ಅಂತ. ಈಗ ಇದನ್ನು ಮಾಡ್ಬೇಕು ಹಂಗೇನೆ ಎಲ್ಲರ ತರಪರ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ಮೊನ್ನೆ ನಮ್ಮ ಹುಸೇನ್ ಅವರು ಇದಕ್ಕೆ ಊಟ ಇಟ್ಕೊಂಡಿದ್ರು, ಇಫ್ತಾರ್ ಊಟ ಇಟ್ಕೊಂಡಿದ್ರು. ಕಾರಣ ಅದಕ್ಕೆ ನಾವು ಬರೋಕ್ಕಾಗಲಿಲ್ಲ. ಅದಕ್ಕೆ ನಾವು ಟೀಗೆ ಹೋಗ್ಬೋಣ ಅಂತ ಹೇಳಿದಕ್ಕೆ ಇವಾಗೆಲ್ಲ ಟೀ ಪ್ಲಾನ್ ಮಾಡಿಕೊಂಡು ಟೀ ಕುಡ್ಕೊಂಡು ನಿಮ್ಮ ಸನ್ಮಾನ ತಗೊಳ್ತಾ ಇದ್ದೀವಿ. ಇದಕ್ಕೆ ನಾವು ಕಾಂಗ್ರೆಸ್ ಪರವಾಗಿ ಹುಸೇನ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಏನಿದೆ ನಮ್ಮ ಈ ಬೈಂಡಿಂಗ್ ರಿಲೇಷನ್ಶಿಪ್ ಹಿಂಗೆ ಬೆಳೆಸ್ಕೊಂಡು ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಈ ದಿನ ಹುಸೇನ್ ಅವರ ಮನೆಯಲ್ಲಿ ಒಂದು ಆತಿಥ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅನೇಕ ತಾಲೂಕಿನ ಹಿರಿಯ ಮುಖಂಡರು, ನಮ್ಮ ಆದಿನಾರಾಯಣ ಮತ್ತು ನಮ್ಮ ಭಯ್ಯ ಮತ್ತು ಕಾಂಗ್ರೆಸ್ನ ಸಮಸ್ತ ತಾಲೂಕಿನ ಎಲ್ಲ ಮುಖಂಡರು ಆಗಮಿಸಿದ್ದಾರೆ. ವಿಶೇಷವಾಗಿ ಯುಗಾದಿ ಮತ್ತು ಈದ್ ಮುಬಾರಕ್ ರಂಜಾನ್ ಹಬ್ಬ ಏಕಕಾಲದಲ್ಲಿ ಬರ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಮತೀಯ ಭಾವನೆಗಳಿಗೆ ಅವಕಾಶ ಕೊಡ್ತಾರೆ. ಎಲ್ಲರೂ ಕೂಡ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಈ ಹಬ್ಬಗಳನ್ನ ತುಂಬಾ ಸಂತೋಷವಾಗಿ ಸಡಗರದಿಂದ ಆಚರಣೆ ಮಾಡ್ಕೋಬೇಕಾಗಿದೆ. ಯಾಕಂತ ಹೇಳಿದ್ರೆ ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಇಲ್ಲಿ ಎಲ್ಲರೂ ಶಾಂತಿಯುತವಾಗಿ ಸಾಮರಸ್ಯದಿಂದ ಬದುಕುವಂತ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಏನೆಲ್ಲ ವಾತಾವರಣ ನಿರ್ಮಾಣ ಮಾಡಬೇಕು ಆ ದಿಕ್ಕಲ್ಲಿ ನಾವು ಪ್ರಥಮ ಮಟ್ಟದಿಂದ ಪ್ರಾರಂಭಿಸಬೇಕಾಗ್ತದೆ. ನಾವು ಹಿಂದೂ ಮುಸ್ಲಿಂ ಬಾಂಧವರು, ಎಲ್ಲ ಕ್ರೈಸ್ತ ಜೈನ್ ಎಲ್ಲಾ ಮತದ ಬಾಂಧವರು ಕೂಡ ಇಲ್ಲಿ ಸಾಮರಸ್ಯವಾಗಿ ಬದುಕುವಂತ ವಾತಾವರಣಕ್ಕೆ ಒಗ್ಗೂಡಿಸಿಕೊಂಡು ಇಂತಹ ಹಬ್ಬಗಳು ವಾತಾವರಣವನ್ನ ನಾವು ಸಂತೋಷ ಮತ್ತು ಸಂಭ್ರಮದಿಂದ ಆಚರಣೆ ಮಾಡುವ ಮುಖಾಂತರ ಸಮಸ್ತ ನಾಡಿನ ಮತ್ತು ದೇಶದ ಜನರಿಗೆ ಒಳ್ಳೆ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಅಂತದ್ರಲ್ಲಿ ಇವತ್ತು ಹುಸೇನ್ ಕನ್ನಡ ರಕ್ಷಣಾ ವೇದಿಕೆ ಅವರ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಈ ಸಂತೋಷದ ಸಂದರ್ಭಗಳಲ್ಲಿ ಅನೇಕ ಹಿರಿಯರು ಗಣ್ಯಮಾನರು ಆಗಮಿಸಿದ್ದಾರೆ. ಅವರಿಗೆಲ್ಲರೂ ಕೂಡ ವಂದಿಸಿ ಈ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭಾರತ್ ಮಾತೆ.